ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ಮಾಡಿದ್ರು, 26 ಜನರ ಜೀವವನ್ನು ತೆಗೆದ್ರು. ಆದರೆ ಈಗ ದಕ್ಷಿಣ ಕಾಶ್ಮೀರದಲ್ಲಿನ ಭಯೋತ್ಪಾದಕರ ಮನೆ ಉಡಿಸಾಗಿದ್ದಾವೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ಮಾಡಿದ್ರಲ್ಲ, ಅದಕ್ಕೆ ಪ್ರತಿಕಾರವನ್ನು ಭಾರತ ತೀರಿಸಿಕೊಂಡಿದೆ. ದಕ್ಷಿಣ ಕಾಶ್ಮೀರದಲ್ಲಿನ ಭಯೋತ್ಪಾದಕರ ಮನೆ. ಯಾರು ಆ ಭಯೋತ್ಪಾದಕರು ಅಂದರೆ ಉಗ್ರ ಆಸಿಫ್ ಮತ್ತು ಆದಿಲ್. ಪಹಲ್ಗಾಮ್ ದಾಳಿಯಲ್ಲಿ ಇಬ್ಬರೂ ಕೂಡ ಭಾಗಿಯಾಗಿದ್ರು. ಬರೀ ಇಬ್ಬರೇ ಅಲ್ಲ, ಇನ್ನೊಂದಿಷ್ಟು ಜನ ಭಾಗಿಯಾಗಿದ್ರು. ಈಗ ಇಬ್ಬರೂ ಉಗ್ರರ ಮನೆಗಳನ್ನು ನಾಶಪಡಿಸಿದೆ ಭಾರತೀಯ ಸೇನೆ. ಪಹಲ್ಗಾಮ್ ದಾಳಿಯಲ್ಲಿ ಆದಿಲ್ ಪ್ರಮುಖ ಪಾತ್ರವನ್ನು ವಹಿಸಿದ್ದ. ಬೀದಿ ಹೋಗ್ಬೇಕಿಂತವರು. ಇವ್ರಿಗೆ ಮನೆ ಅಲ್ಲ, ಅಲ್ಲಿ ಮರದ ಕೆಳಗೂ ಕೂಡ ಇರಕ್ಕೆ ಬಿಡಬಾರ್ದು. ಆ ರೀತಿಯಾದಂಥ ಪರಿಸ್ಥಿತಿ ಆಗಬೇಕು ಇವರಿಗೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ಮಾಡಿದಂಥ ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗೆ ಈಗ ದಕ್ಷಿಣ ಕಾಶ್ಮೀರದಲ್ಲಿನ ಭಯೋತ್ಪಾದಕರ ಮನೆ ಇದು. ಆದಿಲ್ಲು ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದ. ಆಸಿಫ್ ಅನ್ನೋನು ಕೂಡ ಇದ್ದಾನೆ ನೋಡಿ. ಆ 4 ಜನರ ಒಂದು ಫೋಟೋ ಈಗ ರಿಲೀಸ್ ಆಗಿದೆ. ಮೊನ್ನೆನೇ ರಿಲೀಸ್ ಆಗಿತ್ತು ಈ ಫೋಟೋ. ಅದರಲ್ಲಿ ಇಬ್ಬರನ್ನ ಉಡೀಸ್ ಮಾಡಿದ್ರು ಮೊನ್ನೆನೇ. ಇನ್ನಿಬ್ಬರು ಎಸ್ಕೇಪ್ ಆಗಿದ್ದಾರೆ. ಅವ್ರನ್ನೂ ಕೂಡ ಈಗ ಹುಡುಕಾಡುವಂಥ ಕೆಲಸಕ್ಕೆ ಈಗ ಭಾರತೀಯ ಸೇನೆ ಇಡೀ ಕಾಶ್ಮೀರದ ಪಹಲ್ಗಾಮ್ ಸೇರಿದಂತೆ ಸುತ್ತಮುತ್ತ ಫಾರೆಸ್ಟ್ನಲ್ಲೆಲ್ಲ ಈಗ ಕೂಂಬಿಂಗ್ ಮಾಡ್ತಾ ಇದ್ದಾರೆ. ಈಗ ಆದಿಲ್ ಮತ್ತು ಆಸಿಫ್ ಇವರಿಬ್ಬರ ಮನೆ ಈಗ ಉಡೀಸಾಗಿದೆ. ಆದರೆ ಇದರಲ್ಲಿ ಆದಿಲ್ ಅನ್ನೋನು ಪ್ರಮುಖ ಪಾತ್ರವನ್ನು ವಹಿಸಿದ್ದ. ಅಂದರೆ ಲಷ್ಕರ್ ಎ ತೊಯ್ಬಾ ಅನ್ನುವಂಥ ಒಂದು ಏನು ಉಗ್ರ ಸಂಘಟನೆ ಇದೆಯಲ್ಲ, ಈ ಉಗ್ರ ಸಂಘಟನೆಯ ಉಪಶಾಖೆ ಬಹುಶಃ ಕಾಶ್ಮೀರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಆ ಶಾಖಾ ಸದಸ್ಯರುಗಳು ಇವರೆಲ್ಲ ಲಷ್ಕರ್ ಎ ತೊಯ್ಬಾದ ಈ ಉಪಶಾಖಾ ಸದಸ್ಯರುಗಳು. ಅದರಲ್ಲಿ ಆದಿಲ್ಲು ಮತ್ತು ಆಸಿಫು ಇವರಿಬ್ಬರೂ ಕೂಡ ಈಗ ಇವರಿಬ್ಬರು ಮನೆ ಕೂಡ ಈಗ ಉಡೀಸಾಗಿದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಆಯಿತು. ಪಾಕಿಸ್ತಾನಗಳ ಮಾಹಿತಿಯನ್ನು ಕಲೆ ಹಾಕಲಿಕ್ಕೂ ಕೂಡ ಈಗಾಗಲೇ ಸೂಚನೆ ಕೂಡ ಈಗ ಕೊಟ್ಟಿದೆ ಸರ್ಕಾರ. ಗೃಹ ಇಲಾಖೆಗೆ ಸಿದ್ದರಾಮಯ್ಯ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದೆ. ಪೊಲೀಸ್ ಹಿರಿಯ ಅಧಿಕಾರಿಗಳ ಜೊತೆ ಈಗ ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಸೆಂಟ್ರಲ್ ಗೌರ್ಮೆಂಟು ಒಂದು ಕಡೆ ಕ್ರಮ, ಇನ್ನೊಂದು ಕಡೆ ಸ್ಟೇಟ್ ಗೌರ್ಮೆಂಟ್ನಲ್ಲೂ ಕೂಡ ಈಗ ಏನು ಮುಂದಿನ ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯಾದಂಥ ಕ್ರಮಕ್ಕೆ ಮುಂದಾಗ್ತಾ ಇದೆ. ರಾಜ್ಯದ ಎಲ್ಲ ಜಿಲ್ಲೆಗಳ SP ಕಮಿಷನರ್ಗಳ ಜೊತೆ ಸಭೆ. ವೀಸಾ ಅವಧಿ ಮುಗಿದ ಮೇಲೂ ಎಲ್ಲಾದರೂ ಇಲ್ಲೇ ಇದ್ದಾರ ಪ್ರಜೆಗಳು. ವೀಸಾ ಅವಧಿ ಮುಗಿದ ಪಾಕ್ ಪ್ರಜೆಗಳ ಮೇಲೆ ಕಣ್ಣು ಹಾಕ್ತಾರೆ. ಇವತ್ತಿನಿಂದಲೇ ಆಪರೇಷನ್ಗೆ ಗೃಹ ಇಲಾಖೆ ಒಂದು ಕಡೆ ತಯಾರಿಯನ್ನು ಮಾಡಿಕೊಳ್ಳುತ್ತೆ. ಯಾಕಂದರೆ ಸ್ಟೇಟ್ ಗೌರ್ಮೆಂಟ್ ಕೂಡ ಈಗ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ. ಇವತ್ತು ಸಾಕಷ್ಟು ಪಾಕಿಸ್ತಾನ ಪ್ರಜೆಗಳು ಇವತ್ತು ವೀಸಾ ಅವಧಿ ಮುಗಿದ್ರೂ ಕೂಡ ಭಾರತದಲ್ಲಿ ಇದ್ದಾರೆ. ಹಾಗಾಗಿನೇ ಅವ್ರ ಮಾಹಿತಿಯನ್ನು ಕಲೆಕ್ಟ್ ಮಾಡಲಿಕ್ಕೆ ಈಗ CM ಸಿದ್ದರಾಮಯ್ಯವರು ಗೃಹ ಇಲಾಖೆಗೆ ಖಡಕ್ ಸೂಚನೆಯನ್ನು ಕೊಟ್ಟಿದೆ.